ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮತ್ತು ಏನಿಲ್ಲ ಫ್ರೆಂಡ್ಸ್, ನಂದು ಇವತ್ತು ಯಾವುದೇ ಅಂದರೆ ಬೆಳಗ್ಗೆ ಎದ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದೆ. ನಮ್ಮದು ಪೂಜೆ ಇವತ್ತು ನಾರ್ಮಲ್ಲೇ, ಯಾಕಂದರೆ ನಮ್ಮ ಮನೆಯವರು ಊರಿಗೆ ಹೋಗಿದ್ದಾರೆ. ಗೊತ್ತಲ್ಲ, ಹೇಳಿದ್ದೀನಿ, ಊರಿಗೆ ಹೋಗಿದ್ದಾರೆ. ಅವರು ಇನ್ನೂ ಒಂದು 5 ಮಂತ್ಸ್ ಬರಲ್ಲ. ಸೊ ಅದಕ್ಕಾಗಿ ನಾನೇ ಪೂಜೆ ಮಾಡಿದೆ ಸಿಂಪಲ್ಲಾಗಿ. ಸೊ ಅದಕ್ಕಾಗಿ ಪೂಜೆ ಮಾಡಿಬಿಟ್ಟು ಎಲ್ಲ ಡ್ಯೂಟಿ ಹೋಗಿದೆ. ಡ್ಯೂಟಿ ಇವತ್ತು ನಮಗೆ ರಜಾ ಇರಲಿಲ್ಲ. ರಜಾ ಇಲ್ಲದ ಕಾರಣಕ್ಕೆ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ನನಗೆ ಫೋನ್ ಮಾಡಿದರು ನಮಗೆ ಅಕ್ಕ. ಅಂದರೆ ನಮಗೆ ಅಕ್ಕರು ಇಬ್ಬರು. ಸೊ ಒಂದು ದೊಡ್ಡ ಅಕ್ಕ ಈ ಕಡೆ ತಿಮ್ಮನಹಳ್ಳಿ ಸೈಡ್ ಕೊಟ್ಟಿದ್ದೀವಿ, ಒಂದು ಇಲ್ಲೇ ಬೂತ್ಕಟ್ಟನಹಳ್ಳಿ ಕೊಟ್ಟಿದ್ದೀವಿ. ಸೊ ಎರಡನೇ ಅಕ್ಕ ಇಲ್ಲೇ ಬೆಂಗಳೂರಲ್ಲಿರೋದು. ಸೊ ಅವರು ಫೋನ್ ಮಾಡಿದರು, ಏನು ಊಟಕ್ಕೆ ಬಾ ಸಂಜೆ ಇಲ್ಲಿಗೆ ಅಂತ. ಸೊ ಊಟಕ್ಕೆ ಬಾ ಅಂತ ಹೇಳಿದ್ರಲ್ಲ, ನಾನು ಒಬ್ಬನೇ ಇದ್ದೀನಲ್ಲ, ಸೊ ಹೋಗೋಣ ಊಟ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಊಟ ಹೋದೆ. ಯಾವ್ಯಾವ ಥರ ಅಡುಗೆ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಡಿಫ್ರೆನ್ಸ್ ಎಲ್ಲ ಕೆಲಸ ಎಲ್ಲ ಮುಗೀತು. ಸೊ ಸಿಸ್ಟಮ್ ಶಟ್ ಡೌನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಶಟ್ ಡೌನ್ ಮಾಡಿಬಿಟ್ಟು ಹಂಗೆ ಶಟ್ ಡೌನ್ ಮಾಡಿ ಆಮೇಲೆ ಗಾಡಿ ಎತ್ಕೊಂಡ್ಬಿಟ್ಟು ನಮ್ಮ ಗಾಡಿನ ನನ್ನ ಹತ್ರ ಇರೋದು ಗಾಡಿ ಇವಾಗ ನನ್ನ ಅಪ್ಪಾಚಿ RTR 160. ನಮ್ಮ ಅಕ್ಕರ ಮನೆಗೆ ಬಂದೆ. ನೋಡಿರಿ, ಇವನು ನಮ್ಮ ಅಕ್ಕರಿಗೆ ಇಬ್ಬರು ಮಕ್ಕಳು, ಒಬ್ಬ ವೇದಾಂತ್ ಅಂತ, ಒಬ್ಬ ವರುಣ್ ಅಂತ. ಸೊ ಸಣ್ಣ ನೀವನೇ ಮತ್ತು ಇದು ನಮ್ಮ ಅಕ್ಕ. ಸೊ ಅವ್ರ ವಿಡಿಯೋ ನೋಡಿ ಇದು ಪಡ್ತಾವ್ರೆ ಹೊರಗಡೆ. ಇದು ಮನೆಯಲ್ಲಿ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ, ಎಲ್ಲ ತಿದ್ದಾಡ್ಬಿಟ್ಟು ಪೆನ್ಸಿಲಲ್ಲಿ ಪೆನ್ನಲ್ಲಿ. ಯಾಕಂದರೆ ಹುಡುಗರು ಇದ್ದಾಗಲ್ಲಿ ಅದೆಲ್ಲ ಕಾಮನ್ನೇ ಬಿಟ್ಟಾಕಿ. ಸೊ ಇವಾಗ ಪಾಪು ನೋಡ್ರಿ ನನ್ನ ಜೊತೆ ಹೆಂಗೆ ಆಟಾಡ್ತಾವನೆ ಅಂತ ಹೇಳ್ಬಿಟ್ಟು ನೋಡ್ರಿ ಯಾವ ಥರ ನಗ್ತಾ ಇದ್ದಾನೆ, ಕುಣಿತಾ ಇದ್ದಾನೆ. ಅವನಿಗೆ ಫುಲ್ ಖುಷಿ ಆಗ್ಬಿಟ್ಟು ನೋಡಿ ಯಾವ ಥರ ಕುಣಿತಾ ಇದ್ದಾನೆ, ನಗ್ತಾ ಇದ್ದಾನೆ. ಆ ಕಡೆ ಎಲ್ಲನ ಇದು ಮಾಡ್ತಾ ಇದ್ದಾನೆ. ಆಮೇಲೆ ಒಂದು ಡ್ಯಾನ್ಸ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಯಾಕೋ ಮುಂಚ್ಕೊಂಬಿಟ್ಟ, ಯಾಕೋ ಸೈಲೆಂಟಾಗಿ ಮುಂಚ್ಕೊಂಬಿಟ್ಟ ಹಂಗೇ. ಸೊ ಯಾಕಪ್ಪ ಈ ಮುಂಚು ಅಂತ ಕೇಳಿದ್ಕೆ ಹಂಗೆ ಹೋದ, ದೇವರು ಹಂಗೆ ಹೋಗ್ಬಿಟ್ಟು ಆಮೇಲೆ ಹಂಗೆ ಆಟ ಆಡ್ಕೊಂಡು. ನಾನು ಹೆಲ್ಮೆಟ್ ಇಟ್ಟಿದ್ದೆ, ಇದು ನಮ್ಮ ಭಾವ ಹೆಲ್ಮೆಟ್ ಇಟ್ಟಿದ್ದೆ, ಹೆಲ್ಮೆಟ್ ತೊಗೊಂಡೆಲ್ಲ ಆಟ ಆಡ್ತಾಯಿದ್ದ. ನೋಡಿರಿ ಯಾವ ಥರ ಬಂದ, ಮೊಬೈಲ್ ತೆಗ್ದಿದ್ದಂಗೆ ಬಂದ್ಬಿಡ್ತಾನೆ ನನ್ನ ಹತ್ರ ಫೋಟೋ ಅಂತ ನೋಡಿ ನಗ್ತಾನೆ. ಆಮೇಲೆ ನಮ್ಮ ಅಕ್ಕ ಎಲ್ಲ ಎಷ್ಟೋ ಜನರಿಗೆ ಊಟನೇ ಇರೋದು, ಇನ್ನೆಷ್ಟೋ ಜನರಿಗೆ ಊಟ ಆಯ್ತಾ ಅಂತ ಕೇಳೋರೇನು. ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರು ಕನಸು, ಇರೋದ್ರೆ ತೃಪ್ತಿಯಾಗಿರ್ಬೇಕು ಚಿಕ್ಕ. ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಸ್ಮೈಲ್ ಕೊಡ್ತಾನೆ ಊಟ ಮಾಡಿಕೊಂಡು. ಅವನು ಊಟ ಮಾಡ್ಕೊಂಡು ಆಮೇಲೆ ಲಾಸ್ಟಿಗೆ ಬಾಯ್ ಹೇಳಿದೆ, ಬಾಯ್ ಅಂತ ಹೇಳ್ತಿದ್ದಾನೆ. ಇಬ್ರಿಗೂ ಬಾಯ್ ಹೇಳ್ಬಿಟ್ಟು ಫೈನಲಾಗಿ ಆಮೇಲೆ ಮತ್ತೆ ಯಾಕೋ ಜಗಳ ಆಡ್ತಾಯಿದ್ರು. ನೋಡಿದ್ರೆ ಯಾಕೆ ಇಬ್ಬರು ಅಣ್ಣ ತಮ್ಮಗಳಂದರೆ ಜಗಳ ಆಡ್ತಾರೆ. ಆಮೇಲೆ ಬಾಯ್ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡಿದ್ನಲ್ಲ, ಅದ್ರ ಫೋಟೋ ನೋಡಿ ಯಾವ ಥರ ಪೂಜೆ ಮಾಡಿದ್ದೀನಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.